ಯಜಮಾನ ಯಜಮಾನ. ಆಹಾ, ಇವತ್ತಿನ ಸೂರ್ಯೋದಯ ಮನಸ್ಸಿಗೊಂಥರ ನಿರಾಳ ನೆಮ್ಮದಿ ಖುಷಿನ ಹೊತ್ಕೊಂಡು ಬಂತರ ಇದೆ. ಯಾಕೆ ಹೇಳಿ, ಆ ಜಾನ್ಸಿ ಮನೇಲಿ ಇಲ್ವಲ್ಲ ಅದಕ್ಕೆ. ಅವಳು ಈ ಮನೆಯಲ್ಲಿ ಇರೋವರೆಗೂ ಅಮೃತ ಕುಡಿದ್ರು ಬಾಯಿಗೆ ರುಚಿ ಅನ್ನಿಸ್ತಿರ್ಲಿಲ್ಲ. ಆದ್ರೆ ಇವತ್ತಿ ಕಾಫಿ ಅಮೃತ ಅನ್ನಿಸ್ತಾ ಇದೆ. ಅವಳಿದ್ದಾಗ ಶಾಂತಿ ನೆಮ್ಮದಿ ಅನ್ನೋದೇ ಇರ್ಲಿಲ್ಲ ಅಜ್ಜಿ. ಈ ಮನೆನೇ ಒಂಥರ ಇರಿಟೇಷನ್ ಅನ್ಸೋದು. ನನ್ಗಂತೂ ಎದೆ ಮೇಲೆ ಇದ್ದಿದ್ದ ಭಾರ ಹಿಡಿದು ಮನ್ಸು ನಿರಾಳ ಅನ್ಸ್ತಿದೆ. ನೈನಾ, ಅದಕ್ಕೆ ಇಷ್ಟಕ್ಕೆಲ್ಲ ಭಯ ಬಿದ್ದು ಮನೆ ಬಿಟ್ಟು ಹೋಗಿದ್ದಾರೆ ಅನ್ನಿಸ್ತಿದ್ಯಾ? ಇದ್ರೂ ಇರ್ಬೋದಕ್ಕ. ಇವ್ರೇನು ಕಡಿಮೆನ ಟಾರ್ಚರ್ ಕೊಟ್ಟಿರೋದು. ಅಷ್ಟೇ ಅಲ್ಲದೆ ದೆವ್ವ ಅಂತ ಹೇಳಿ ಹಾಗೆಲ್ಲ ಮಾಡಿದ್ದಾರೆ ಅಂದಮೇಲೆ ಎಂಥವ್ರಿಗೆ ಹಾಕಿ ಭಯ ಹಾಗೆ ಆಗತ್ತಲ್ವಾ? ಇಲ್ಲ ನೈನಾ, ಅದಕ್ಕೆ ಯಾವ್ಯಾವುದಕ್ಕೂ ಹೆದರಲಿಲ್ಲ. ಇನ್ನು ಈ ದೆವ್ವ ಅನ್ನೋ ಚೀಪ್ ಗಿಮಿಕೆ ಹೆದರ್ತಾರ? ನನಗೇನು ಅವ್ರು ಹೋಗಿಲ್ಲ ಅನ್ನಿಸ್ತಿದೆ. ಹಾಗಿದ್ರೆ ರೂಮಲ್ಲಿ ಇರಬೇಕಾಗಿತ್ತು ಅಲ್ವಾ? ನನಗೂ ಅದೇ ಡೌಟ್ ಆಗ್ತಿರೋದು. ಅವ್ರು ಹೋಗಿಲ್ಲ ಅನ್ನೋದು ನನ್ನ ಗಟ್ ಫೀಲಿಂಗ್ ಹೇಳ್ತಾ ಇದೆ. ಇದ್ರ ಎಲ್ಲ ಕ್ರೆಡಿಟ್ಟು ಪಲ್ಲವಿಗೆ ಹೋಗ್ಬೇಕು. ಯಾಕಂದ್ರೆ ಇಷ್ಟು ದಿನ ನಮ್ಗೆ ಯಾರಿಗೂ ಬರದೇ ಇರೋ ಐಡಿಯಾ ಪಲ್ಲವಿಗೆ ಬಂತು. ಪಲ್ಲವಿ, ಎನಿವೇ ಕಂಗ್ರ್ಯಾಚುಲೇಷನ್ಸ್. ದೊಡ್ಡಪ್ಪ, ಈ ಕ್ರೆಡಿಟ್ ನಿಮ್ಗೆ ಎಲ್ರಿಗೂ ಸೇರ್ಬೇಕು. ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸ್ಲಿಲ್ಲ ಅಂದಿದ್ರೆ ಅವಳು ಹೇಗ್ ಕಳ್ಸಕ್ ಆಗ್ತಿತ್ತು ಹೇಳಿ? ನೋಡಿದ್ರ ಅಜ್ಜಿ, 10 ದಿನ ಟೈಮ್ ಕೇಳಿದ್ರಿ, ಆದ್ರೆ ಇನ್ನು 3 ದಿನ ಬ್ಯಾಲೆನ್ಸ್ ಇರುವಾಗ್ಲೇ ಅವಳನ್ನ ಓಡೋಗಾಗ್ ಮಾಡಿದ್ವಿ. ಸದ್ಯ ಹೇಗೋ ಆ ಪೀಡೆ ತೊಲಗ್ತಲ್ಲ, ಅಷ್ಟು ಸಾಕು ಬಿಡಿ. ಪಲ್ಲು, ನಿಮ್ ಮತ್ತೆ ಮನೆಗೆ ಫೋನ್ ಮಾಡಿ ವಿಷಯ ತಿಳಿಸ್ಬಿಡೆ. ಏನು ಬೇಡ, ಸುಮ್ನಿರೆ. ಯಾಕಜ್ಜಿ? ಅವಳು ಇವತ್ತಾನೇ ಹೋಗಿರೋದು. ಎಲ್ಲರೂ ಸ್ವಲ್ಪ ನೆಮ್ಮದಿಯಾಗಿ ಉಸಿರು ತಗೊಳ್ಳೋಣ. ಇವತ್ತು ಒಂದಿನ ಕಳೀಲಿ, ಆಮೇಲೆ ನಾವೇ ಎಲ್ರೂ ಹೋಗಿ ಅವ್ರ ಜೊತೆ ಮಾತಾಡೋಣ. ಅಮ್ಮ ಹೇಳ್ತಾ ಇರೋದು ಕರೆಕ್ಟು. ಇವತ್ತು ಆ ದರಿದ್ರ ಮನೆಯಲ್ಲಿ ಇಲ್ಲ ಅನ್ನೋ ಆನಂದನ ಅನುಭವಿಸಿ ಗಸಗಸೆ ಪಾಯಸ ಮಾಡಿ ಚೆನ್ನಾಗಿ ಕುಡಿದು ಮಜಾ ಮಾಡೋಣ. ನನಗಂತೂ ಅವಳು ಮನೆ ಬಿಟ್ಟು ಹೋಗಿರೋದನ್ನ ನೆನ್ಸ್ಕೊಂಡ್ರೆ ಪರಮಾನಂದ ಆಗ್ತಾ ಇದೆ. ಒಟ್ನಲ್ಲಿ ನಮ್ಮ ಮನೆಗೆ ಒಕ್ಕರ್ಸಿದ ಗ್ರಾಚಾರ ಬಿಟ್ಟೋಯ್ತಲ್ಲ, ಅಷ್ಟು ಸಾಕು. ನೀವೆಲ್ಲ ಸೇರ್ಕೊಂಡು ಅವಳನ್ನ ಮನೆ ಹೊರಗಡೆ ಹೋಗೋ ಹಾಗೆ ಮಾಡ್ತೀನಿ ಅಂತ ಹೇಳಿ ಈಗ ರಾಘವ್ ಹತ್ರ ಆಗೋ ಹಾಗೆ ಮಾಡಿದ್ದೀರಾ? ಅಯ್ಯೋ ಅಮ್ಮ, ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಅವಳನ್ನ ಹೆದರ್ಸಿದ್ವಿ ಗೊತ್ತಾ? ಅವಳು ಭಯ ಪಟ್ಟಿದ್ದು ನೋಡಿದ್ರೆ ಹೆದರ್ಕೊಂಡು ಮನೆ ಬಿಟ್ಟು ಓಡೋಗಿದ್ದಾಳೆ ಅನ್ಕೊಂಡ್ವಿ. ಅವಳು ನೋಡಿದ್ರೆ ಸಿಕ್ಕಿದ್ದೆ ಚಾನ್ಸ್ ಅಂತೇಳಿ ರಾಘು ರೂಮ್ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಏನೇ ಪಲ್ಲವಿ, ಇದೇನಾ ನಿನ್ ಮಾಸ್ಟರ್ ಪ್ಲಾನು? ನೋಡು, ಈ ನಿನ್ ಪ್ಲಾನು ಅವ್ರಿಬ್ರನ್ನ ದೂರ ಮಾಡೋದ್ ಬಿಟ್ಟು ಇನ್ನಷ್ಟು ಹತ್ರ ಮಾಡಿದೆ. ಸಾಕು, ಮುಚ್ಚೆ ಬಾಯಿ. ಅವಳನ್ನ ಮನೆ ಬಿಟ್ಟು ಕಳಿಸೋದು ಪಲ್ಲವಿ ಒಬ್ಬಳದೇ ಜವಾಬ್ದಾರಿ ಅನ್ನೋ ತರ ಮಾತಾಡ್ತಾ ಇದೀಯಾ? ಅತ್ತೆ, ಅದು ಆ ರೀತಿ ಅಲ್ಲ. ಮತ್ಯಾವ ರೀತಿ? ಮದುವೆ ಆಗಿ ಮಗಳು ಗಂಡನ ಮನೇಲಿ ಇರ್ಬೇಕಾದವಳು ಬಂದು ತವ್ರ ಮನೇಲಿ ಕೂತಿದ್ದಾಳೆ ಅನ್ನೋ ಯೋಚನೆ ಏನಾದ್ರು ಇದೆಯಾ ನಿನಗೆ? ಗಂಡನ ಜೊತೆ ಸಂಸಾರ ಮಾಡಬೇಕಾಗಿರೋ ಹೆಣ್ಣು ತವ್ರ ಮನೇಲಿ ಬಂದು ಕೂತಿದ್ರೆ ಅಕ್ಕಪಕ್ಕದ ಮನೆಯವ್ರಿಗೆ ಏನು ಹೇಳ್ತಾರೆ ಅನ್ನೋ ಯೋಚನೆ ಇದೆಯಾ? ನಮ್ಮ ಮನೆ ಗೌರವ ಏನಾಗ್ತದೆ ಅಂತ ನೀವೆಲ್ಲರೂ ಯೋಚನೆ ಮಾಡಿದ್ದೀರಾ? ಅವಳನ್ನು ಹೇಗೆ ಮನೆಯಿಂದ ಆಚೆ ಹಾಕಬೇಕು ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಟು ಅದು ಪಲ್ಲವಿ ಒಬ್ಬಳೇ ಮಾಡೋ ಕೆಲಸ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಅವಳಿಂದ ನಮ್ಮ ಮನೆ ಮರ್ಯಾದೆ ಹೋಗ್ತಾ ಇದೆ. ಅವಳನ್ನ ಮನೆಯಿಂದ ಹೊರಗಡೆ ಹಾಕಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ ಮತ್ತೆ ಕರ್ತವ್ಯ. ಅವಳು ಈ ಮನೆಗೆ ಬಂದ ದಿನದಿಂದ ಬರೀ ಬಾಯಿ ಮಾತಲ್ಲೇ ಹೇಳ್ತಾ ಇದ್ದೀರಾ. ಈಗ ಹತ್ರ ನಾವು ಕೇಳಿರೋ ಟೈಮು ಮುಗೀತಾ ಬಂದಿದೆ. ಇಲ್ಲಿ ನೋಡಿದ್ರೆ ಮನೆಗೆ ಬಂದು ಸೇರ್ಕೊಂಡಿದ್ದಳು ಈಗ ರಾಘು ರೂಮ್ಗೂ ಹೋಗಿ ಸೇರ್ಕೊಂಡಿದ್ದಾಳೆ. ಒಂದು ವೇಳೆ ಸಂಸಾರ ಶುರುವಾಗಿ ಮಕ್ಕಳು ಮರಿ ಆದ್ರೆ ಏನ್ ಮಾಡ್ತೀರಾ? ಇಲ್ಲ ಅಜ್ಜಿ, ಹಾಗೆಲ್ಲ ಆಗಿರಲ್ಲ. ಅದನ್ನ ಹೇಗೆ ಹೇಳ್ತೀಯಾ? ಬೆಂಕಿ ಪಕ್ಕ ಬೆಣ್ಣೆ ಇಟ್ರೆ ಕರಗದೆ ಇರತ್ತೇನೆ. ಏನ್ ಬೇಕಾದ್ರೂ ಆಗಿರ್ಬೋದಲ್ವಾ? ಯಾವುದೇ ಕಾರಣಕ್ಕೂ ಆ ರೀತಿ ಎಲ್ಲ ನಡೆದಿರಲ್ಲ ಅಜ್ಜಿ. ನಾನ್ ಕನ್ಫರ್ಮ್ ಮಾಡ್ತೀನಿ. ಏ ಸಂಗೀತಾ, ಬಾರೆ. ಏನೇ ಮುಖ ನೋಡ್ತಿದ್ಯಾ?